ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 7ನೇ ತರಗತಿಗೆ ಸಂಬಂಧಪಟ್ಟಂತಹ ತರಗತಿ ಇದಾಗಿರುತ್ತೆ. MCQ ಸೀರೀಸ್ ಆಗಿರುತ್ತೆ. ಇದರಲ್ಲಿ ಇದು ಬಂದು 5ನೇ ಭಾಗ ಆಗಿರುತ್ತೆ. ಇದರಲ್ಲಿ ಇಲ್ಲಿವರೆಗೂ ನಾವು 160 ಪ್ರಶ್ನೆಗಳಿಗೆ MCQ ಸಾಲ್ವ್ ಮಾಡಿದ್ವಿ, ಹೌದಲ್ವಾ? ಈಗ 161ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಬೆಳಕು ಚಲಿಸುವಂತಹ ಪಥ. ನೋಡಿ, ಬೆಳಕು ಯಾವಾಗ್ಲೂ ಕೂಡ ಸರಳ ರೇಖೆಯಲ್ಲಿಯೇ ಚಲಿಸುವಂತದ್ದು. ಓಕೆ. ಸಿಂಹ ಮತ್ತು ಮೊಲದ ಕಥೆಯಲ್ಲಿ ಸಿಂಹವು ಬಾವಿಯಲ್ಲಿ ಇಣುಕಿದಾಗ ತನ್ನದೇ ಪ್ರತಿಬಿಂಬವನ್ನ ಕಾಣುತ್ತೆ. ಹಾಗಾದ್ರೆ ಇದಕ್ಕೆ ವೈಜ್ಞಾನಿಕ ಕಾರಣ ಏನು? ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಭವನ, ಬೆಳಕಿನ ಪ್ರತಿಫಲನ, ಬೆಳಕಿನ ವಿಭಜನೆ. ಉತ್ತರ ಏನು? ಬೆಳಕಿನ ಪ್ರತಿಫಲನ. 163ನೇ ಪ್ರಶ್ನೆ. ಶಿಕ್ಷಕರು ರವಿ ಮತ್ತು ರಮ್ಯಾರಿಗೆ ಒಂದೊಂದು ದರ್ಪಣವನ್ನ ನೀಡ್ತಾರೆ. ಓಕೆ. ಇಬ್ರು ತಮಗೆ ನೀಡಿದಂತಹ ದರ್ಪಣಗಳಲ್ಲಿ ತಮ್ಮ ಪ್ರತಿಬಿಂಬವನ್ನ ನೋಡಿಕೊಂಡಾಗ ರವಿಗೆ ನೇರ ಮತ್ತು ಅದೇ ಗಾತ್ರದ ಪ್ರತಿಬಿಂಬ ಕಾಣಿಸುತ್ತೆ, ಹಾಗೂ ರಮ್ಯಾಳಿಗೆ ನೇರ ಮತ್ತು ಚಿಕ್ಕ ಗಾತ್ರದ ಪ್ರತಿಬಿಂಬ ಕಾಣಿಸುತ್ತೆ. ಹಾಗಾದ್ರೆ ಅವರಿಗೆ ನೀಡಿದಂತ ದರ್ಪಣಗಳು ಕ್ರಮವಾಗಿ ಹೇಳ್ಬೇಕು. ಅಂದ್ರೆ ರವಿಗೆ ನೀಡಿದಂತದ್ದು ಮತ್ತೆ ರಮ್ಯಾಳಿಗೆ ನೀಡಿದಂತ ದರ್ಪಣ ಯಾವುದು, ಯಾವ ಟೈಪ್ ಅಂತ ಹೇಳಿ ಹೇಳ್ಬೇಕು. ನೋಡಿ, ರವಿಗೆ ನೇರ ಮತ್ತು ಅದೇ ಗಾತ್ರದ್ದು ಅಂತ ಹೇಳಿದಾಗ ಅದು ಯಾವಾಗ್ಲೂ ಸಮತಲ ದರ್ಪಣ ಆಗಿರುತ್ತೆ. ನೇರ ಮತ್ತು ಚಿಕ್ಕ ಗಾತ್ರದ ಪ್ರತಿಬಿಂಬ ಕಾಣುವಂಥದ್ದು ಪೀನ ದರ್ಪಣದಲ್ಲಿ ಮಾತ್ರ. ಓಕೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನು? ಸಮತಲ ದರ್ಪಣ ಮತ್ತು ಪೀನ ದರ್ಪಣ. ಅಂದ್ರೆ ರವಿಗೆ ಕೊಟ್ಟಂತದ್ದು ಸಮತಲ ದರ್ಪಣ, ರಮ್ಯಾಳಿಗೆ ಕೊಟ್ಟಂತದ್ದು ಪೀನ ದರ್ಪಣ. 164ನೇ ಪ್ರಶ್ನೆ. ಸತ್ಯ ಪ್ರತಿಬಿಂಬವನ್ನ ಪಡೆಯೋದಕ್ಕೆ ಬಳಸುವಂತಹ ದರ್ಪಣ ಯಾವುದು? ನೋಡಿ, ಸತ್ಯ ಪ್ರತಿಬಿಂಬವನ್ನ ಪಡೆಯೋದಕ್ಕೋಸ್ಕರ ಬಳಸುವಂತ ದರ್ಪಣಗಳು ಯಾವುದು? ಸತ್ಯ ಪ್ರತಿಬಿಂಬ ಅಂತ ಹೇಳಿದ್ರೆ ನಾವು ರಿಯಲ್ ಅಂತ ಹೇಳ್ತೀವಿ, ಹೌದಾ? ಏನಿರುತ್ತೋ ಅದೇ ತರ ಕಾಣುವಂತಹ ಪ್ರತಿಬಿಂಬವನ್ನ ನಾವು ಸತ್ಯ ಪ್ರತಿಬಿಂಬ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಸತ್ಯ ಪ್ರತಿಬಿಂಬವನ್ನ ಯಾವ ಒಂದು ದರ್ಪಣದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ನಿಮ್ನ ದರ್ಪಣ. ಓಕೆ. ಉತ್ತರ ಏನು? ನಿಮ್ನ ದರ್ಪಣ. ಮುಂದಿನ ಪ್ರಶ್ನೆ 165ನೇ ಪ್ರಶ್ನೆ. ನಿಮ್ಮ ದೊಡ್ಡದಾದ ಪ್ರತಿಬಿಂಬವನ್ನ ಪಡೆಯೋದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಮಸೂರ ಯಾವುದು? ನಿಮ್ಮ ದೊಡ್ಡದಾದ ಪ್ರತಿಬಿಂಬವನ್ನ ಪಡೆಯೋದಕ್ಕೆ ಆಯ್ಕೆ ಮಾಡಿಕೊಳ್ಳುವಂತಹ ದರ್ಪಣ ಅಥವಾ ಮಸೂರ. ದರ್ಪಣ ಅಂತ ಬಂದಾಗ ಅದು ನಿಮ್ನ ದರ್ಪಣ ಆಗಿರುತ್ತೆ. ಮಸೂರ ಅಂತ ಬಂದಾಗ ಅಂದ್ರೆ ನಮ್ಮದೇ ಆದಂತ ದೊಡ್ಡ ಪ್ರತಿಬಿಂಬವನ್ನ ಪಡಿಬೇಕು ಅಂತ ಹೇಳಿದಾಗ ಆಯ್ಕೆ ಮಾಡಿಕೊಳ್ಳುವಂತ ಮಸೂರ ಪೀನ ಮಸೂರ ಆಗಿರುತ್ತೆ. ದರ್ಪಣ ಅಂತ ಕೇಳಿದಾಗ ನಿಮ್ನ ದರ್ಪಣ ಆಗಿರುತ್ತೆ. ಓಕೆ. ಸರಿಯಾದಂತ ಉತ್ತರ ಆಪ್ಷನ್ ಎ. 166ನೇ ಪ್ರಶ್ನೆ. ಸ್ಟೀಲ್ ಚಮಚದ ಹೊರಮೈಯಲ್ಲಿ ಮೂಡಿದಂತ ವಸ್ತುವಿನ ಪ್ರತಿಬಿಂಬ ಏನಾಗಿರುತ್ತೆ? ನೋಡಿ, ಯಾವಾಗ್ಲೂ ಸ್ಟೀಲ್ ಚಮಚದ ಹೊರಮೈಯಲ್ಲಿ ಮೂಡಿರುವಂತಹ ವಸ್ತುವಿನ ಪ್ರತಿಬಿಂಬ ವಸ್ತುವಿನ ಗಾತ್ರದಲ್ಲಿ ಚಿಕ್ಕದಿರುತ್ತಾ, ದೊಡ್ಡದಿರುತ್ತಾ, ಅಥವಾ ಬರಿಗಣ್ಣಿಗೆ ಕಾಣಿಸೋದಿಲ್ವಾ ಅಂತ ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನೋಡಿದಾಗ ಸರಿಯಾದಂತ ಉತ್ತರ ಏನಾಗಿರುತ್ತೆ ಅಂದ್ರೆ ವಸ್ತುವಿಗಿಂತ ಗಾತ್ರದಲ್ಲಿ ಏನಿರುತ್ತೆ ತುಂಬಾನೇ ಚಿಕ್ಕದಾಗಿರುತ್ತೆ. 167ನೇ ಪ್ರಶ್ನೆ. ದಂತ ವೈದ್ಯರು ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನ ನೋಡೋದಕ್ಕೆ ಬಳಸುವಂತಹ ದರ್ಪಣ ಯಾವುದು? ನೋಡಿ, ಡೆಂಟಿಸ್ಟ್ ಏನಿದ್ದಾರೆ ಅವರು ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನ ನೋಡೋದಕ್ಕೆ ಬಳಸುವಂತಹ ದರ್ಪಣ ದಟ್ ಈಸ್ ನಿಮ್ನ ದರ್ಪಣ. 168ನೇ ಪ್ರಶ್ನೆ. ಈ ಮೇಲಿನ ಚಿತ್ರದಲ್ಲಿ ಆಂಬ್ಯುಲೆನ್ಸ್ ಪದ ಏನಿರುತ್ತಲ್ವಾ ಅದರಲ್ಲಿ ಅಕ್ಷರಗಳನ್ನ ಹೀಗೆ ಬರೆಯೋದಕ್ಕೆ ಕಾರಣ ಏನು? ಮುಂದಿನ ವಾಹನದ ಹಿನ್ನೋಟ ದರ್ಪಣದಲ್ಲಿ ಪಾರ್ಶ್ವ ವಿಪರ್ಯದಿಂದ ಅಕ್ಷರಗಳು ದೊಡ್ಡದಾಗಿ ಕಾಣುತ್ತೆ, ಅಕ್ಷರಗಳು ಹೊಳೆಯುತ್ತವೆ, ಅಕ್ಷರಗಳು ಸರಿಯಾಗಿ ಕಾಣುತ್ತವೆ, ಅಕ್ಷರಗಳು ತಲೆ ಕೆಳಗಾಗಿ ಕಾಣುತ್ತದೆ ಅಂತ ಇದ್ರೆ ಓಕೆ. ಸರಿಯಾದಂತ ಉತ್ತರ ಏನು? ಅಕ್ಷರಗಳು ಸರಿಯಾಗಿ ಕಾಣಬೇಕು ಅಂತ ಹೇಳಿ ಈ ರೀತಿ ಬರೆದಿರ್ತಾರೆ. ಇನ್ನು 169ನೇ ಪ್ರಶ್ನೆ. ರಾಹುಲನು ಒಂದು ಪಾತ್ರೆಯಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡ್ಕೊಂಡಾಗ ಅವನಿಗೆ ಪ್ರತಿಬಿಂಬ ತಲೆ ಕೆಳಗಾಗಿ ಕಾಣುತ್ತೆ, ಇನ್ವರ್ಟೆಡ್ ಆಗಿ, ಜೊತೆಗೆ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿ ಕೂಡ ಕಾಣುತ್ತೆ. ಓಕೆ. ಹಾಗಾದ್ರೆ ಇಲ್ಲಿ ಪಾತ್ರೆಯ ಪ್ರತಿಫಲಿತ ಮೇಲ್ಮೈ ಏನಾಗಿರುತ್ತೆ? ನೋಡಿ, ಅಲ್ಲಿ ದೊಡ್ಡ ಗಾತ್ರ ಅಂತ ಇದೆ, ಜೊತೆಗೆ ತಲೆ ಕೆಳಗಾಗಿ ಕೂಡ ಇದೆ. ಇದು ಎಲ್ಲ ಇರುವಂತದ್ದು ಎದ್ರಲ್ಲಿ? ದಟ್ ಈಸ್ ನಿಮ್ನ ದರ್ಪಣದಲ್ಲಿ. ಓಕೆ. 170ನೇ ಪ್ರಶ್ನೆ. ಪಾವನಿ ತನ್ನ ಶಾಲೆಯ ಪ್ರಯೋಗಾಲಯದಲ್ಲಿ ಅಂಚಿಗಿಂತ ಮಧ್ಯದಲ್ಲಿ ದಪ್ಪವಿರುವಂತಹ ಮಸೂರವನ್ನ ನೋಡ್ತಾಳೆ. ಹಾಗಾದ್ರೆ ಅವಳು ನೋಡಿದಂತಹ ಮಸೂರದ ವಿಧ. ನೋಡಿ, ಅವಳು ಈ ರೀತಿ ಇರುವಂತದನ್ನ ನೋಡ್ತಾಳೆ. ಇಲ್ಲಿ ಮಧ್ಯದಲ್ಲಿ ಏನಿದೆ? ದಪ್ಪ ಇದೆ, ಹೌದಲ್ವಾ? ಅದನ್ನ ನಾವೇನಂತ ಕರಿತೀವಿ? ಪೀನ ಮಸೂರ ಅಂತ ಹೇಳಿ ಕರಿತೀವಿ. ಮಸೂರ ಯಾವ ವಿಧ ಇದು? ಪೀನ ಮಸೂರ. ಓಕೆ.
ಅದೇ ನಿಮ್ನ ಮಸೂರ ಆದ್ರೆ ಈ ರೀತಿ ಇರುತ್ತೆ, ಮಧ್ಯದಲ್ಲಿ ತೆಳುವಾಗಿರುತ್ತೆ ನಿಮ್ನ ಮಸೂರ. ಓಕೆ. ರಜತನು ಒಂದು ಮಸೂರವನ್ನ ಸೂರ್ಯನ ಬೆಳಕು ಹಾದು ಹೋಗುವ ಪಥದಲ್ಲಿ ಹಿಡಿದುಕೊಂಡಾಗ ಬೆಳಕಿನ ಕೇಂದ್ರೀಕೃತ ಬಿಂದು ಕೆಳಗಿರುವಂತಹ ಹಾಳೆಯನ್ನ ಸುಟ್ಟು ಹೋಗುವಂತೆ ಮಾಡುತ್ತೆ. ಓಕೆ. ಹಾಗಾದ್ರೆ ಆತ ಹಿಡಿದುಕೊಂಡಂತ ಮಸೂರದ ಅಂದ್ರೆ ಯಾವ ಟೈಪ್ ಆಫ್ ಮಸೂರವನ್ನ, ಅಂದ್ರೆ ಯಾವ ಟೈಪ್ ಆಫ್ ಲೆನ್ಸ್ ಅನ್ನ ಅವನು ಇಟ್ಕೊಂಡಿದ್ದ ಅಂತ ಕೇಳ್ತಾ ಇದ್ದಾರೆ. ಏನ್ ಇದಕ್ಕೆ ಸರಿಯಾದಂತ ಉತ್ತರ? ಅವನು ಹಿಡ್ಕೊಂಡಂತ ಮಸೂರ ಯಾವ್ದಾಗಿತ್ತು ಅಂತ ಹೇಳಿದ್ರೆ ದಟ್ ಇಸ್ ಪೀನ ಮಸೂರ. ಓಕೆ. 172ನೇ ಪ್ರಶ್ನೆ. ರಹೀಮನು ಸಮತಲ ದರ್ಪಣದಲ್ಲಿ ತನ್ನ ಪ್ರತಿಬಿಂಬವನ್ನ ವೀಕ್ಷಿಸ್ತಾ ಇದ್ದಾನೆ. ಇದು ಒಂದು ಸಮತಲ ದರ್ಪಣ, ನೀವು ಏನ್ ಕನ್ನಡಿನ ನೀವು ನೋಡ್ಕೊಂಡಾಗೆ. ಓಕೆ. ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವೆ ಇಲ್ಲಿ ಯಾರಿದ್ದಾನೆ? ಇಲ್ಲಿ ರಹೀಮ ಇದ್ದಾನೆ. ಇದು ದರ್ಪಣ. ಓಕೆ. ಇದು ದರ್ಪಣ ಯಾವುದು? ಪ್ಲೇನ್ ಮಿರರ್. ಓಕೆ. ಈ ಪ್ಲೇನ್ ಮಿರರ್ ಅಲ್ಲಿ ಇಲ್ಲಿ ರಹೀಮ ಇದ್ದಾನೆ. ಇದು ಅವನ ರಿಯಲ್ ಇಮೇಜ್, ಅಂದ್ರೆ ಇವನು ರಿಯಲ್ ಆಗಿ ಇಲ್ಲಿ ಇದ್ದಾನೆ. ಓಕೆ. ಈ ಒಂದು ಕನ್ನಡಿಯಲ್ಲಿ ಅವನ ಇಮೇಜ್ ಫಾರ್ಮೇಶನ್ ಆಗಿರುತ್ತೆ. ಸೊ ನೋಡಿ, ರಹೀಮನು ಸಮತಲ ದರ್ಪಣದಲ್ಲಿ ತನ್ನ ಪ್ರತಿಬಿಂಬವನ್ನ ವೀಕ್ಷಿಸ್ತಾ ಇದ್ದಾನೆ. ದರ್ಪಣ ಮತ್ತು ಪ್ರತಿಬಿಂಬ ನೋಡಿ, ಇದು ದರ್ಪಣ, ಇದು ಪ್ರತಿಬಿಂಬ. ಇವೆರಡರ ನಡುವಿನ ಅಂತರ ಎಷ್ಟು, ದೂರ ಎಷ್ಟು? ದಟ್ ಇಸ್ 8 ಮೀಟರ್. ರಹೀಮನು ದರ್ಪಣದಿಂದ 1 ಮೀಟರ್ ಚಲಿಸಿದರೆ, ಇಲ್ಲಿ ರಹೀಮ ಏನಿದಾನಲ್ವಾ ಇವನು 1 ಮೀಟರ್ ದೂರ ಚಲಿಸಿದ್ರೆ, ದೂರ ಅಂದ್ರೆ ಏನು? ಹಿಂದಕ್ಕೆ ಚಲಿಸಿದ್ರೆ ಹಿಂದಕ್ಕೆ ಅವನು ಎಷ್ಟು? 1 ಮೀಟರ್ ಚಲಿಸಿದಾನೆ. ಹಾಗಾದ್ರೆ ರಹೀಮ ಮತ್ತು ಅವನ ಪ್ರತಿಬಿಂಬನದ ನಡುವಿನ ದೂರ ಎಷ್ಟು ಅಂತ ಕೇಳಿದರೆ, ಅವನು 1 ಮೀಟರ್ ಹಿಂದಕ್ಕೆ ಹೋದ ಅಂತ ಹೇಳಿದ್ರೆ ಅಂದ್ರೆ 8 ಮೀಟರ್. ಹೌದಲ್ವಾ? ನಡುವಿನ ದೂರ ಪ್ರತಿಬಿಂಬ ದರ್ಪಣ ಮತ್ತು ಪ್ರತಿಬಿಂಬ, ಇದು ದರ್ಪಣ ಮತ್ತು ಇದು ಪ್ರತಿಬಿಂಬ, ಇವುಗಳ ನಡುವಿನ ಅಂತರ ಎಷ್ಟು? 8 ಮೀಟರ್. 8 ಮೀಟರ್ ಅಂತ ಅಂದ್ರೆ ರಿಯಲ್ ಆಗಿ ರಹೀಮನ ಮತ್ತು ದರ್ಪಣದ ಅಂತರ ಕೂಡ 8 ಮೀಟರ್. ಹಾಗಿದ್ದಾಗ ಇವನು 1 ಮೀಟರ್ ಹಿಂದಕ್ಕೆ ಚಲಿಸಿದಾಗ ಏನಾಗುತ್ತೆ? ಅಲ್ಲಿ ಅಂತರ 8 ಇದ್ದಿದ್ದು 9 ಆಗುತ್ತೆ. ಅದೇ ಅವನು ದರ್ಪಣದ ಹತ್ರ ಹೋಗಿದ್ರೆ 1 ಮೀಟರ್ ಮೈನಸ್ ಆಗ್ತಾ ಇತ್ತು ಅಂತರ. ಅವಾಗ ಎಷ್ಟಾಗ್ತಾ ಇತ್ತು? 7 ಆಗ್ತಾ ಇತ್ತು, 7 ಮೀಟರ್. ಆದ್ರೆ ಇವನು 1 ಮೀಟರ್ ಹಿಂದೆ ಸರಿದ್ರಿಂದ ಅದು 9 ಮೀಟರ್ ಆಯ್ತು. ಸೊ ಹಾಗಾಗಿ ರಹೀಮ ಮತ್ತು ಅವನ ಪ್ರತಿಬಿಂಬದ ನಡುವಿನ ರಹೀಮ ಮತ್ತು ಅವನ ಪ್ರತಿಬಿಂಬ, ರಹೀಮ ಮತ್ತು ನಡುವಿನ ಪ್ರತಿಬಿಂಬ ಎಷ್ಟಾಗುತ್ತೆ? 9 + 9 ಎಷ್ಟಾಗುತ್ತೆ? 18 ಆಗುತ್ತೆ. ಓಕೆ. ಮುಂದಿನ ಪ್ರಶ್ನೆ 173ನೇ ಪ್ರಶ್ನೆ. ನೋಡಿ, ರೀಟಾಳು ಸಮತಲ ದರ್ಪಣದಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡ್ತಾ ಇದ್ದಾಳೆ. ಇವಳು ರೀಟಾ ಸಮತಲ ದರ್ಪಣದಲ್ಲಿ ತನ್ನ ಪ್ರತಿಬಿಂಬವನ್ನ ನೋಡ್ತಾ ಇದ್ದಾಳೆ. ರೀಟಾ ಮತ್ತು ಅವಳ ಪ್ರತಿಬಿಂಬಗಳ ನಡುವಿನ ದೂರ 8 ಮೀಟರ್. ಅವಳು ತನ್ನ ಪ್ರತಿಬಿಂಬವನ್ನ ನೋಡ್ತಾ ಇದ್ದಾಳೆ. ರೀಟಾ ಮತ್ತು ಅವಳ ಪ್ರತಿಬಿಂಬ, ಇವಳು ರೀಟಾ, ಇದು ಅವಳ ಪ್ರತಿಬಿಂಬ. ಇವರಿಬ್ರು ನಡುವಿನ ಅಂತರ ಎಷ್ಟು? 8 ಮೀಟರ್. ಓಕೆ. ರೀಟಾಳು ದರ್ಪಣದಿಂದ 2 ಮೀಟರ್ ದೂರ ಚಲಿಸಿದ್ರೆ, ರೀಟಾ ಏನಿದ್ದಾಳೆ ಈ ಒಂದು ಕನ್ನಡಿಯಿಂದ 2 ಮೀಟರ್ ದೂರ ಚಲಿಸಿದ್ರೆ ಓಕೆ ಏನಾಗುತ್ತೆ ಅಲ್ಲಿಗೆ? ಅಂದ್ರೆ ಈ ಪ್ರತಿಬಿಂಬಕ್ಕೂ ಇದಕ್ಕೂ 8 ಮೀಟರ್ ಅಂದ್ರೆ ಪ್ರತಿಬಿಂಬದಿಂದ ದರ್ಪಣಕ್ಕೂ 4 ಮೀಟರ್ ಇರುತ್ತೆ. ಆಮೇಲೆ ರೀಟಾಗೂ ಮತ್ತೆ ದರ್ಪಣಕ್ಕೂ ಎಷ್ಟಿರುತ್ತೆ? ಅಲ್ಲೂ ಕೂಡ 4 ಮೀಟರ್ ಇರುತ್ತೆ. ಹೌದಲ್ವಾ? ಸೊ ಈಗ ಆಕೆ ಹಿಂದೆ ಸರಿದ್ಲು ಅಂತ ಹೇಳಿದ್ರಾಗ ಇಲ್ಲಿಂದ ಇಲ್ಲಿಗೆ ಅಂತರ ಎಷ್ಟಾಯ್ತು? 4 ಇದ್ದಿದ್ದು 2 ಆಯ್ತು. ಅದೇ ಅವಳು ಕನ್ನಡಿಯ ಮುಂದಕ್ಕೆ ಹೋಗಿದ್ರೆ, ಸ್ವಲ್ಪ ಹತ್ರಕ್ಕೆ ಹೋಗಿದ್ರೆ, 2 ಮೀಟರ್ ಹತ್ರ ಹೋಗಿದ್ರೆ ಎಷ್ಟಾಗ್ತಾ ಇತ್ತು? 4 ಇದ್ದಿದ್ದು ಬರೀ 2 ಮೀಟರ್ ಮಾತ್ರ ಹತ್ರ ಆಗ್ತಾ ಇದ್ಲು. ಯಾವ್ದಕ್ಕೆ? ಸಮತಲ ದರ್ಪಣಕ್ಕೆ. ಆದ್ರೆ ರೀಟಾಳು ಸಮತಲ ದರ್ಪಣದಿಂದ 2 ಮೀಟರ್ ದೂರ ಚಲಿಸಿದಾಳೆ. ಅಲ್ಲಿಗೇನಾಯ್ತು? 4 ಮೀಟರ್ ಇದ್ದಿದ್ದು 2 ಆಯ್ತು. ಸೊ ಹಾಗಾದ್ರೆ ದರ್ಪಣ ಮತ್ತು ಅವಳ ಪ್ರತಿಬಿಂಬ, ದರ್ಪಣ ಮತ್ತು ಅವಳ ಪ್ರತಿಬಿಂಬದ ನಡುವಿನ ದೂರ ಎಷ್ಟು? ಓಕೆ. ದರ್ಪಣ, ಇದು ದರ್ಪಣ ಮತ್ತು ಅವಳ ಪ್ರತಿಬಿಂಬ, ಇವೆರಡಕ್ಕೂ ಇರುವಂತ ದೂರ ಎಷ್ಟು? ಈಗ ರೀಟಾ ಮತ್ತು ದರ್ಪಣಕ್ಕೂ ಎಷ್ಟಿರುತ್ತೋ ದರ್ಪಣದಿಂದ ಅವಳ ಪ್ರತಿಬಿಂಬಕ್ಕೂ ಕೂಡ ಅಷ್ಟೇ ಅಂತರ ಇರುತ್ತೆ. ಹಾಗಾದ್ರೆ ಸರಿಯಾದಂತ ಉತ್ತರ ಏನು? ದಟ್ ಈಸ್ 6. ಹೌದಲ್ವಾ? ಈಕೆ ಇಲ್ಲಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಅಂದ್ರೆ ಇಲ್ಲಿಂದ ಅಂದ್ರೆ ಅವಳ ರಿಯಲ್ ಇಮೇಜ್ಗೆ ಮತ್ತೆ ಪ್ರತಿಬಿಂಬಕ್ಕೆ ಎಷ್ಟಿದೆ? 8 ಮೀಟರ್ ಅಂದ್ರೆ ದರ್ಪಣದಿಂದ ಆಕೆಗೂ ಮತ್ತೆ ಆಕೆ ಪ್ರತಿಬಿಂಬಕ್ಕೂ 4 ಮೀಟರ್ ಇರುತ್ತೆ. ಹೌದಲ್ವಾ? ಆಕೆ ಸೊ ಅವಳು 2 ಮೀಟರ್ ಹಿಂದೆ ಸರಿದಾಗ ಸಮತಲ ದರ್ಪಣದಿಂದ ಎಷ್ಟಾಗುತ್ತೆ? 4 + 2 6 ಮೀಟರ್ ಆಗುತ್ತೆ. ಓಕೆ. 174ನೇ ಪ್ರಶ್ನೆ. ಬರಿಗಣ್ಣಿಗೆ ಕಾಣದ ವಸ್ತುಗಳ ಪ್ರತಿಬಿಂಬವನ್ನು ವರ್ಧಿಸಲು ಸೂಕ್ಷ್ಮದರ್ಶಕದಲ್ಲಿ ಬಳಸಲಾಗುವಂತಹ
ಮಸೂರ ಯಾವುದು ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ಬಳಸುವಂತಹ ಲೆನ್ಸ್ ಯಾವುದು, ಮೈಕ್ರೋಸ್ಕೋಪ್ ಅಲ್ಲಿ ಯಾವ ಲೆನ್ಸ್ ಅನ್ನ ಬಳಸ್ತಾರೆ, ದಟ್ ಇಸ್ ಪೀನ ಮಸೂರವನ್ನ ಬಳಸ್ತಾರೆ. ಓಕೆ. 175ನೇ ಪ್ರಶ್ನೆ, ಸಮೀಪ ದೃಷ್ಟಿ ದೋಷವನ್ನ ಸರಿಪಡಿಸೋದಕ್ಕೆ ಕನ್ನಡಕದಲ್ಲಿ ಬಳಸುವಂತಹ ಮಸೂರ ಅಂದ್ರೆ ಸಮೀಪ ದೃಷ್ಟಿ ದೋಷ ಅಂದ್ರೆ ಸಮೀಪದಲ್ಲಿರುವಂತದ್ ಮಾತ್ರ ಕಾಣುತ್ತೆ. ಸೊ ಹಾಗಾಗಿ ಕನ್ನಡಕದಲ್ಲಿ ಮುಂದೆ ಅಂದ್ರೆ ದೂರ ಇರೋದು ಕೂಡ ಕಾಣಬೇಕು. ಓಕೆ. ದೊಡ್ಡ ಅಂದ್ರೆ ಸಣ್ಣ ಅಕ್ಷರಗಳು ಮಾತ್ರ ಕಾಣುತ್ತೆ, ದೊಡ್ಡ ಅಕ್ಷರಗಳು ಕಾಣಲ್ಲ ಅಂತ ಇಟ್ಕೊಳ್ಳಿ. ಅವಾಗ ದೊಡ್ಡ ಅಕ್ಷರಗಳು ಕಾಣೋದಕ್ಕೆ ಲೆನ್ಸ್ ಅನ್ನ ಹಾಕ್ತಾರೆ. ಹಾಗಾದ್ರೆ ಆಗ ಆ ತರ ಹಾಕುವಂತ ಲೆನ್ಸ್ ಯಾವುದು ಅಂತ ಹೇಳಿದ್ರೆ ಅದು ನಿಮ್ನ ಮಸೂರ. ಓಕೆ. ಇನ್ನು 176ನೇ ಪ್ರಶ್ನೆ, ಸಮುದ್ರ ಮತ್ತು ಸಾಗರಗಳಲ್ಲಿ ಅಧಿಕ ಪ್ರಮಾಣದ ನೀರಿದ್ರೂ ಕೂಡ ನಮ್ಮ ಬಳಕೆಗೆ ಯೋಗ್ಯವಾಗಿ ಇರುವಂತ ನೀರಿನ ಪ್ರಮಾಣ ಎಷ್ಟು, ದಟ್ ಈಸ್ 0.006%. ಓಕೆ. ವಿಶ್ವ ಜಲ ದಿನವನ್ನ ಆಚರಿಸುವಂತಹ ದಿನಾಂಕ ಯಾವುದು, ವಿಶ್ವ ಜಲ ದಿನವನ್ನ ಆಚರಿಸುವಂತಹ ದಿನಾಂಕ ಒಂದು ದಟ್ ಈಸ್ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನ ಆಚರಿಸ್ತಾರೆ. ಓಕೆ. 178ನೇ ಪ್ರಶ್ನೆ, ಜಲಚಕ್ರ ಪ್ರಕ್ರಿಯೆಗೆ ಸಂಬಂಧ ಪಡದಂತಹ ಪದ ಯಾವುದು, ಬಾಷ್ಪೀಭವನ, ಸಾಂದ್ರೀಕರಣ, ಮೋಡಗಳು ಉಂಟಾಗುವಿಕೆ ಇವೆಲ್ಲವೂ ಕೂಡ 178ನೇ ಪ್ರಶ್ನೆ ಆಗಿರುವಂತಹ ಜಲಚಕ್ರ ಪ್ರಕ್ರಿಯೆಗೆ ಒಳಪಡುವಂತದ್ದು. ಆದ್ರೆ ಮಳೆ ಕೊಯ್ಲು ಏನಿದೆ ಇದು ಅಲ್ಲ. ಓಕೆ. 179ನೇ ಪ್ರಶ್ನೆ, ಅಂತರ್ಜಲ ಮಟ್ಟ ಕುಸಿತಗೊಳ್ಳಲು ಬಹುಮುಖ್ಯ ಕಾರಣ ಏನು, ಅಂತರ್ಜಲ ಮಟ್ಟ ಕುಸಿತಾ ಇದೆ ಅಂತ ಅಂದ್ರೆ ಅರಣ್ಯ ನಾಶನೇ ಅದಕ್ಕೆ ಮುಖ್ಯವಾದ ಕಾರಣ. ಓಕೆ. 180ನೇ ಪ್ರಶ್ನೆ, ಮಳೆ ನೀರನ್ನು ಅಂತರ್ಜಲಕ್ಕೆ ಮರುಪೂರಣ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಶಾಲೆಯಲ್ಲಿ ಬಳಸಬಹುದಾದಂತ ವಿಧಾನ ಯಾವುದು, ಮಳೆ ನೀರನ್ನು ಅಂತರ್ಜಲಕ್ಕೆ ಮರುಪೂರ್ಣ ಮಾಡಬೇಕು, ರಿಫಿಲ್ ಮಾಡಬೇಕು ಅಂತ ಹೇಳಿದಾಗ ನಾವು ಕೊಳವೆ ಬಾವಿ ಕೊರೆಯೋದಾಗ್ಲಿ, ಹನಿ ನೀರಾವರಿ, ಸಮಪಾತಳಿ ಬೇಸಾಯ ಇವೆಲ್ಲ ಅಲ್ಲ. ಏನು ವಾಟರ್ ಹಾರ್ವೆಸ್ಟಿಂಗ್ ಏನು ಅಥವಾ ರೈನ್ ಹಾರ್ವೆಸ್ಟ್, ವಾಟರ್ ಹಾರ್ವೆಸ್ಟ್ ಅಂತ ಕರೀತಾರೆ. ಏನು ದಟ್ ಇಸ್ ಮಳೆ ಕೊಯ್ಲು. ಇದನ್ನ ಅನುಸರಿಸೋದ್ರಿಂದ. ಓಕೆ. 181ನೇ ಪ್ರಶ್ನೆ, ನದಿ ನೀರಿಗೆ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಏನಾಗುತ್ತೆ, ನೋಡಿ ನದಿ ನೀರಿಗೆ ಪ್ಲಾಸ್ಟಿಕ್ ಅನ್ನ ಎಸೆಯೋದ್ರಿಂದ ನೀರು ಮಲಿನ ಆಗುತ್ತೆ. 182ನೇ ಪ್ರಶ್ನೆ, ಕೊಳವೆ ಅಥವಾ ಬಾವಿಯಿಂದ ಪಡೆಯುವಂತಹ ನೀರಿನ ಮೂಲ ಯಾವುದು ಅಂದ್ರೆ ಅದು ಅಂತರ್ಜಲ ಆಗಿರುತ್ತೆ. ಓಕೆ. ನೀರನ್ನ ಮಿತವಾಗಿ ಬಳಸಲು ಕೈಗೊಳ್ಳಬಹುದಾದಂತ ಒಂದು ವಿಧಾನ ದಟ್ ಈಸ್ ಹನಿ ನೀರಾವರಿ ಪದ್ಧತಿ. ನೀರಿನಲ್ಲಿ ಆರ್ಸೆನಿಕ್ ರಾಸಾಯನಿಕದ ಸೇರ್ಪಡೆಗೆ ಮೂಲ ಕಾರಣ ಏನು, ಆರ್ಸೆನಿಕ್ ರಾಸಾಯನಿಕ ಯಾವ ರೀತಿ ಬಂದು ಸೇರ್ಕೊಳ್ಳುತ್ತೆ, ನಾವೇನಾದ್ರೂ ಕೆಮಿಕಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ. ಆಮ್ಲ ಮಳೆ ಇದು ನಾವು ಮಾಡೋದ್ರಿಂದನೇ ಉಂಟಾಗೋದು, ನಾವು ಯೂಸ್ ಮಾಡೋದಲ್ಲ ಅದು, ಹೌದಲ್ವಾ. ಆಮ್ಲ ಮಳೆ ಆಮೇಲೆ ವಾತಾವರಣದಲ್ಲಿ ಸೇರ್ಕೊಂಡು ಅದು ಆಮ್ಲ ಮಳೆ ಆಗುವಂಥದ್ದು. ಓಕೆ. ಇನ್ನು ಅತಿಯಾದ ಮಳೆ, ರಸಗೊಬ್ಬರಗಳ ಬಳಕೆ, ಬರಗಾಲ ಅಂತ ಇದೆ ನೋಡಿ. ಆರ್ಸೆನಿಕ್ ಏನಿದೆ ಇದು ಒಂದು ರಾಸಾಯನಿಕ, ಇದು ರಸಗೊಬ್ಬರ ಬಳಕೆಯಲ್ಲಿ ಇರುವಂತದ್ದು ನೋಡಿ. ರಸಗೊಬ್ಬರ ಬಳಕೆಯನ್ನ ನಾವು ಮಾಡಿದಾಗ ಆರ್ಸೆನಿಕ್ ಅನ್ನುವಂತ ರಾಸಾಯನಿಕ ನೀರಿನಲ್ಲಿ ಸೇರ್ಪಡೆ ಆಗುತ್ತೆ. ಓಕೆ. ಇನ್ನು ಮುಂದಿನ ಪ್ರಶ್ನೆ, ಕಲುಷಿತ ನೀರಿನಿಂದ ಹರಡದ ರೋಗ, ಕಲುಷಿತ ನೀರಿನಿಂದ ಹರಡದ ರೋಗ ಯಾವುದು, ಕಲುಷಿತ ನೀರಿನಿಂದ ಹರಡುವಂತದ್ದು ಕಾಲರ ಮತ್ತೆ ವಾಂತಿ ಭೇದಿ ಆಗಿರುತ್ತೆ. ಆದ್ರೆ ಕಲುಷಿತ ನೀರಿನಿಂದ ಹರಡದೇ ಇರುವಂತಹ ರೋಗ ಯಾವುದು ಅಂತ ಅಂದ್ರೆ ಅದು ಅಸ್ತಮ. ಓಕೆ. 186ನೇ ಪ್ರಶ್ನೆ, ಕಲುಷಿತ ನೀರಿಗೆ ಉದಾಹರಣೆ ಯಾವುದು, ಬಟ್ಟೆ ತೊಳೆದ ನೀರು ಕಲುಷಿತ ನೀರಿಗೆ ಉದಾಹರಣೆ. ಕಲುಷಿತ ನೀರನ್ನ ಶುದ್ಧೀಕರಣಗೊಳಿಸಬೇಕು ಅಂತ ಹೇಳಿದ್ರೆ ಬಳಸುವಂತಹ ಧಾತು ಯಾವುದು, ಅದು ಕ್ಲೋರಿನ್. ಕೆಲವೊಂದು ದೊಡ್ಡ ದೊಡ್ಡ ಟ್ಯಾಂಕ್ ಗಳಲ್ಲಿ ಕ್ಲೋರಿನ್ ಟ್ಯಾಬ್ಲೆಟ್ಸ್ ಅನ್ನ ಹಾಕಿ ಕಲುಷಿತ ನೀರನ್ನ ಶುದ್ಧೀಕರಣಗೊಳಿಸ್ತಾರೆ. ಆಮೇಲೆ ಏನು ಹುಳಗಳು ಆಗ್ಬಾರ್ದು ಅಂತ ಕೂಡ ಉಪಯೋಗಿಸ್ತಾರೆ. ಓಕೆ. 188ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ನೀರಿನಲ್ಲಿನ ಸಸ್ಯಗಳು ಮತ್ತು ಪ್ರಾಣಿಗಳ ಕಣ್ಮರೆಗೆ ಕಾರಣವಾದಂತ ಅಂಶ ಯಾವುದು ಅಂದ್ರೆ ಯಾವುದು, ದಟ್ ಈಸ್ ವಾತಾವರಣದಲ್ಲಿನ ಆಮ್ಲಜನಕದ ಕೊರತೆ. ವಾತಾವರಣದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಪ್ರಮಾಣವನ್ನ ಸಮತೋಲನದಿಂದ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಏನು, ಅದು ಸಸ್ಯಗಳು. ಹಾಗಾಗಿ ನಾವು ಅರಣ್ಯವನ್ನ ಬೆಳೆಸಬೇಕು. ಅಂದ್ರೆ ಏನು, ಮರ ಗಿಡ ಸಸ್ಯಗಳು ಏನಿರ್ತವೆ ಅವುಗಳನ್ನ ಆರೈಕೆ ಪೋಷಣೆ ಎಲ್ಲಾ ಮಾಡಬೇಕು. ಅದರಿಂದ ಏನಾಗುತ್ತೆ, ವಾತಾವರಣದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಇವೆಲ್ಲವೂ ಬ್ಯಾಲೆನ್ಸ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಮುಂದಿನ ಪ್ರಶ್ನೆ, ಕಾಡುಗಳು ಮಣ್ಣಿನ ಸವೆತವನ್ನ ತಡೆಗಟ್ಟುತ್ತೆ, ಜಲಚಕ್ರದ ಮೇಲೆ ಪ್ರಭಾವ ಬೀರೋದಿಲ್ಲ, ಅನಾವೃಷ್ಟಿಗೆ ಕಾರಣ ಆಗುತ್ತೆ, ಪ್ರಾಣಿಗಳ ಆವಾಸಕ್ಕೆ ಯೋಗ್ಯವಲ್ಲ ಅಂತ ಇದೆ ನೋಡಿ. ಕಾಡುಗಳು ಯಾವಾಗ್ಲೂ ಮಣ್ಣಿನ ಸವೆತವನ್ನ, ಸಾಯಿಲ್ ಎರೋಷನ್ ಅನ್ನ ತಡೆಗಟ್ಟುತ್ತೆ. ಓಕೆ. 191ನೇ ಪ್ರಶ್ನೆ,
ಕಾಡಿನ ನಾಶದಿಂದ ಭೂಮಿಯ ತಾಪ ಹೆಚ್ಚಾಗಲು ಮುಖ್ಯ ಕಾರಣ ಏನು? ಕಾಡಿನ ನಾಶ ಆಗುತ್ತೆ ಅಂತ ಅಂದ್ರೆ ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಏನು ವಾತಾವರಣದಲ್ಲಿ ಏನ್ ಹೆಚ್ಚಾಗುತ್ತೆ ಆಗ ಗ್ಲೋಬಲ್ ವಾರ್ಮಿಂಗ್ ಗೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಅದು ಕಾರ್ಬನ್ ಡೈಆಕ್ಸೈಡ್. ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. 192ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣೆಗಾಗಿ ರಾಷ್ಟ್ರ ಮಟ್ಟದಲ್ಲಿ ನಡೆದಂತಹ ಚಳುವಳಿ ಯಾವುದು? ನೋಡಿ, ಅರಣ್ಯ ಸಂರಕ್ಷಣೆಗೋಸ್ಕರ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಚಳುವಳಿ ಯಾವುದು ಅಂತ ಹೇಳಿದ್ರೆ ಅದು ಚಿಪ್ಕೋ ಚಳುವಳಿ. ಓಕೆ. 193ನೇ ಪ್ರಶ್ನೆ, ಅರಣ್ಯದಿಂದ ನೇರವಾಗಿ ದೊರೆಯುವಂತಹ ಉತ್ಪನ್ನ ಯಾವುದು? ನೋಡಿ, ಅರಣ್ಯದಿಂದ ನೇರವಾಗಿ ದೊರೆಯುವಂತಹ ಉತ್ಪನ್ನ ಅಂದಾಗ ತಕ್ಷಣಕ್ಕೆ ನಮ್ ತಲೆಗೆ ಏನ್ ಬರುತ್ತೆ? ಅಂಟು ಅಂತಾನೆ ಬರುತ್ತೆ. ಆದ್ರೆ ಅದು ಸರಿಯಾದಂತ ಉತ್ತರ ಅಲ್ಲ. ಓಕೆ. ಅರಣ್ಯದಿಂದ ನೀವು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ 7ನೇ ತರಗತಿ ಬುಕ್ ಅನ್ನ ಒಂದ್ಸತಿ ಓದಿ, ಅದ್ರೊಳಗಡೆ ನಿಮ್ಗೆ ಉತ್ತರ ಸಿಗುತ್ತೆ. ಓಕೆ. ಅರಣ್ಯದಿಂದ ನೇರವಾಗಿ ದೊರೆಯುವಂತಹ ಉತ್ಪನ್ನ ಯಾವುದು ಅಂತ ಅಂದ್ರೆ ದಟ್ ಈಸ್ ಕಾಗದ. ಕಾಡಿನ ನಾಶದಿಂದ ಉದ್ಭವವಾಗುವಂತಹ ಮಣ್ಣಿನ ಸವೆತದಿಂದ ಉಂಟಾಗುವಂತಹ ಪರಿಣಾಮ ಏನು? ಕಾಡಿನ ನಾಶದಿಂದ ಉದ್ಭವ ಅಂದ್ರೆ ಏನು ಸಾಯಿಲ್ ಎರೋಷನ್ ಆಗುತ್ತೆ, ಅದರಿಂದ ಏನ್ ಪರಿಣಾಮ ಆಗುತ್ತೆ? ಪ್ರವಾಹ, ಸುಂಟರಗಾಳಿ, ಚಂಡಮಾರುತ, ಸುನಾಮಿ ಅಂತ ಇದೆ. ಏನಾಗುತ್ತೆ ಮಣ್ಣಿನ ಸವೆತದಿಂದ? ಕಾಡಿನ ನಾಶದಿಂದ ಉದ್ಭವ ಆಗುವಂತಹ ಮಣ್ಣಿನ ಸವೆತದಿಂದ ಉಂಟಾಗುವಂತ ಪರಿಣಾಮ ಪ್ರವಾಹ ಆಗಿರುತ್ತೆ. ಓಕೆ. 195ನೇ ಪ್ರಶ್ನೆ, ರಾಷ್ಟ್ರೀಯ ಹಸಿರು ಪಡೆ ಅಂತ ಹೇಳ್ತೀವಿ. ರಾಷ್ಟ್ರೀಯ ಹಸಿರು ಪಡೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಗಳಲ್ಲಿ ಸ್ಥಾಪಿತವಾಗಿರುವ ಕ್ಲಬ್. ಅಂದ್ರೆ ಈ ರಾಷ್ಟ್ರೀಯ ಹಸಿರು ಪಡೆ ಅನ್ನುವಂತಹ ಕಾರ್ಯಕ್ರಮದ ಅಂಡರ್ ಅಲ್ಲಿ ಪ್ರತಿಯೊಂದು ಶಾಲೆನಲ್ಲೂ ಕೂಡ ಸ್ಥಾಪಿತವಾಗಿರುವಂತದ್ದು ಏನು ಅಂತ ಹೇಳಿದ್ರೆ ಅದು ಮಕ್ಕಳ ಹಕ್ಕುಗಳ ಕ್ಲಬ್ಬು ಅಲ್ಲ, ಮೀನಾ ಕ್ಲಬ್ಬು ಅಲ್ಲ, ವಿಜ್ಞಾನ ಕ್ಲಬ್ಬು ಅಲ್ಲ. ಏನು? ಹಸಿರು ಅಂತ ಅಂದ್ರೆ ಏನು? ಫಾರೆಸ್ಟ್. ಹೌದಲ್ವಾ? ಎಕೋ ಅಂತ ಅಂದ್ರೆ ಏನು? ಎಕೋ ಫ್ರೆಂಡ್ಲಿ. ಅದು ಕೂಡ ಹಸಿರನ್ನ ಉಳಿಸುವಂತದ್ದು, ಹಸಿರನ್ನ ಬೆಳೆಸುವಂತದ್ದು. ಸೊ ಎಕಾಲಜಿ ಅಂತ ಕರಿತೀವಿ. ಹೌದಲ್ವಾ? ಸೊ ಹಾಗಾಗಿ ಸರಿಯಾದಂತ ಉತ್ತರ ಏನು? ಎಕೋ ಕ್ಲಬ್. ಅಂದ್ರೆ ಇದ್ರ ಮೂಲಕ ಪರಿಸರದಲ್ಲಿ ಪರಿಸರವನ್ನ ಉಳಿಸೋದ್ರ ಬಗ್ಗೆ, ಪರಿಸರವನ್ನ ಬೆಳೆಸೋದ್ರ ಬಗ್ಗೆ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು, ಓಕೆ, ಅದಕ್ಕೆ ಬೇಕಾಗುವಂತ ಚಟುವಟಿಕೆಗಳನ್ನ ಶಾಲೆಯಲ್ಲಿ ಏರ್ಪಡಿಸುವಂತದ್ದು ಮತ್ತೆ ಜಾಗೃತಿ ಮೂಡಿಸುವಂತದ್ದು ಇದ್ರ ಕೆಲಸ ಆಗಿರುತ್ತೆ. ಇನ್ನು ಚಿಪ್ಕೋ ಚಳವಳಿಯನ್ನ ಪ್ರಾರಂಭಿಸಿದಂತವರು ಯಾರು? ಚಿಪ್ಕೋ ಚಳವಳಿಯನ್ನ ಪ್ರಾರಂಭಿಸಿದವರು ಸುಂದರ್ಲಾಲ್ ಬಹುಗುಣ ಅವರು. ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯ ಯಾವುದು ಅಂದ್ರೆ ಅದು ಮಧ್ಯಪ್ರದೇಶ. ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತದ್ದು ನೋಡಿ, ವಿಸ್ತೀರ್ಣದಲ್ಲಿ ಹೊಂದಿರುವಂತದ್ದು ಯಾವುದು? ದಟ್ ಈಸ್ ಮಧ್ಯಪ್ರದೇಶ. 198ನೇ ಪ್ರಶ್ನೆ, ಕಾಡಿನಲ್ಲಿ ಬೆಳೆಯುವ ಮರಕ್ಕೆ ಒಂದು ಉದಾಹರಣೆ ಅಂತ ಅಂದ್ರೆ ಸೀಲು, ಸಲಾಮಾಂಡರ್, ಲಾರಿಸ್, ಇದು ಯಾವುದು ಅಲ್ಲ, ಸೀಸಮ್. ಅಪ್ಪಿಕೋ ಚಳುವಳಿ ಪ್ರಾರಂಭವಾಗಿದ್ದು ಯಾವುದಕ್ಕೆ? ಅರಣ್ಯ ಸಂರಕ್ಷಣೆಗೋಸ್ಕರ ಅಪ್ಪಿಕೋ ಚಳುವಳಿ ಪ್ರಾರಂಭ ಆಗಿದ್ದು. ಓಕೆ. ಅರಣ್ಯ ಪ್ರದೇಶವನ್ನ ಹೆಚ್ಚಿಸೋದಕ್ಕೆ ಮರಗಳನ್ನ ವ್ಯಾಪಕವಾಗಿ ನೆಡುವುದನ್ನ ನಾವೇನಂತ ಹೇಳ್ತೀವಿ? ಅರಣ್ಯೀಕರಣ ಅಂದ್ರೇನು? ಅಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಮೀನ್ಸ್ ಅಫಾರೆಸ್ಟೇಷನ್. ಅದೇ ಓಕೆ. ಅರಣ್ಯ ಪ್ರದೇಶವನ್ನ ಹೆಚ್ಚಿಸೋದಕ್ಕೆ ಮರಗಳನ್ನ ಈಗ ಆಲ್ರೆಡಿ ಇರುತ್ತೆ, ಬಟ್ ಅದನ್ನ ಹೆಚ್ಚಿಗೆ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಈಗ 4-5 ಮರ ಇದ್ರೆ ಅದ್ರ ಜೊತೆಗೆ ನಾವ್ ಇನ್ನೊಂದು 10 ಮರವನ್ನ ಮತ್ತೆ ಸೇರ್ಸೋದನ್ನ ಜಾಸ್ತಿ ಮಟ್ಟದಲ್ಲಿ ನಾವು ನೆಡೋದನ್ನ ಏನಂತೀವಿ? ಅಫಾರೆಸ್ಟೇಷನ್ ಅಂತ ಕರಿತೀವಿ. ಓಕೆ. ಸೊ ಇದು 7ನೇ ತರಗತಿಗೆ ಸಂಬಂಧಪಟ್ಟಂತ ಟೋಟಲ್ MCQs ಆಗಿತ್ತು. ಇಲ್ಲಿಗೆ ಈ ಒಂದು ಸೀರೀಸ್ ಕಂಪ್ಲೀಟ್ ಆಯ್ತು. ಮುಂದಿನ ಒಂದು ತರಗತಿಯಲ್ಲಿ ನಾವು 8ನೇ ತರಗತಿಯನ್ನ ಅಭ್ಯಾಸ ಮಾಡೋಣ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.